ಅಲ್ವೇ ಮಗನ್ ಮದ್ವೆ ಮಾಡೋಣ ಅಂತ ಅನ್ಕೊಂಡ್ರೆ ಮಗಳು ಅವನಿಗಿಂತ ಮುಂದೆ ಇದ್ದಾಳಲ್ಲೇ. ಇವನ್ ತಾಳಿ ಕಟ್ಟಕ್ಕಿಂತ ಮುಂಚೆ ಇವಳೇ ಆ ಸುಬ್ಬಕ್ಕೆ ತಾಳಿ ಕಟ್ಕೊಂಡ್ಬಿಡ್ತಾಳೋ ಏನೋ ಅನಿಸ್ತಾ ಇದೆ ನನಗೆ. ಅದಕ್ಕೆ ನಾನು ಬಿಟ್ಬಿಡ್ತೀನಾ? ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಿ ನೀವು. ಮೊದಲು ದೊಡ್ಡ ಮಗ ವರದಾ ಅವನ್ ಮದ್ವೆ ಆಗ್ಬೇಕು, ಆಮೇಲೆ ಅವಳ ಮದ್ವೆ ಬಗ್ಗೆ ಯೋಚನೆ ಮಾಡೋಣ. ಆಯ್ತಾಯ್ತು, ನೀನ್ ಹೇಳಿದ್ಮೇಲೆ ಆಯ್ತು. ಅಮ್ಮ, ನಾನು ಹೇಗೆ ನಾನು ಇಷ್ಟಪಟ್ಟ ಹುಡುಗಿನ ಮದುವೆ ಆಗ್ತಿದ್ದೀನೋ ಹಾಗೆ ಶ್ರೀವಲ್ಲಿ ಅವಳು ಇಷ್ಟಪಟ್ಟ ಹುಡುಗನ ಮದುವೆ ಆಗೋದ್ರಲ್ಲಿ ತಪ್ಪೇನಿದೆ? ಕೊಟ್ಟು ತಗೊಳ್ಳೋದ್ರಲ್ಲಿ ತಪ್ಪೇನಿದೆ? ಆಯ್ತು ಬಿಡ್ರಪ್ಪ, ನಿಮ್ಮನ್ನ ಹೆತ್ತಿರೋರು ನಾವಲ್ಲ, ನಮ್ಮನ್ನ ಹೆತ್ತಿರೋರು ನೀವೇ ಅನ್ನೋ ತರ ಮಾತಾಡ್ತಾ ಇದ್ದೀರಾ. ಏನ್ ಮಾಡಕ್ಕಾಗತ್ತೆ, ಎಲ್ಲ ನಮ್ ಕರ್ಮ. ಕರ್ಮ ಅಂತ ಯಾಕಂತೀಯ? ಸಂಬಂಧ ಒಪ್ಕೊಂಡಿದ್ದಾಯ್ತು, ಒಪ್ಕೊಂಡ್ಮೇಲೆ ಅನುಭವಿಸ್ಲೇಬೇಕು. ನಾವೇನಿದ್ರು ನಗ್ನಗ್ತಾ ನಡ್ಸ್ಕೊಡ್ಬೇಕಷ್ಟೇ. ನಗ್ತಾ ಇದ್ದೀನಿ ಸಾಕಾ? ನೋಡಿ, ಒಂದು ವಿಷಯ ನೆನಪಿರ್ಲಿ, ಸುಮ್ಮನೆ ಶ್ರೀವಲ್ಲಿ ಮದುವೆ ಅಂತ ಕುಣಿಬೇಡಿ. ಮೊದಲು ದೊಡ್ಡವನು ಅವನ ಮದುವೆ ಆಗಬೇಕು, ಆಮೇಲೆ ಶ್ರೀವಲ್ಲಿ ಮದುವೆ ತಲೆಯಲ್ಲಿ ಇಟ್ಕೊಳ್ಳಿ. ಆಯ್ತಾಯ್ತು, ನೀನ್ ಹೇಳಿದ್ಮೇಲೆ ಆಯ್ತು. ಸುಬ್ಬು ಬರ್ಲಿ, ನೋಡೋಣ. ಅನ್ಕರ್ಮ. ಯಾಕಮ್ಮ ಅಷ್ಟೊಂದು ನೊಂದ್ಕೊಂಡಿದೀಯಾ? ಏನೂ ಆಗಲ್ಲ, ಗುರುಗಳು ರಕ್ಷೆ ಕೊಟ್ಟಿದಾರಲ್ವಾ. ಗುರುಗಳು ನಮ್ಮೂರಿಗೆ ದೇವರಿದ್ದ ಹಾಗೆ. ಅವ್ರು ಆಡೋ ಮಾತು ನಡೆದೇ ನಡೆಯುತ್ತೆ ಅಂತ ಎಲ್ಲ ಜನರು ನಂಬಿದ್ದಾರೆ. ಅದು ಹಾಗೆ ಆಗತ್ತೆ ಕೂಡ. ಸಾಲಿಗ್ರಾಮ ಮಾತ್ರ ಅಲ್ಲ, ತುಂಬ ದೂರದಿಂದನೂ ಅವರನ್ನು ನೋಡಕ್ಕೆ ಅಂತ, ಅವ್ರ ಆಶೀರ್ವಾದ ತಗೊಳಕ್ಕೆ ಅಂತ ಬರ್ತಾರೆ. ಅವ್ರು ಆಡೋ ಒಂದೊಂದು ಮಾತು ವೇದವಾಕ್ಯ ಅಂತ ತುಂಬ ಜನ ನಂಬ್ತಾರೆ. ಅವ್ರ ಮಾತು ಅಂದರೆ ಕಲ್ಲಿನ ಮೇಲೆ ಕೆತ್ತಿದ ಹಾಗೆ, ಮನಸ್ಸಲ್ಲಿ ಅಚ್ಚು ಉಳಿಯುತ್ತೆ. ಹಾಗಿದ್ಮೇಲೆ ಅವರೇ ರಕ್ಷೆ ಕೊಟ್ಟಿದ್ದಾರೆ ಅಂತಂದ್ಮೇಲೆ ಅದು ಸಾಕ್ಷಾತ್ ಶ್ರೀರಾಮನ ರಕ್ಷೆ ಇದ್ದ ಹಾಗೆ. ನೀನು ಹೆದರಬೇಡ, ವೀರುಗೇನೂ ಆಗಿಲ್ಲ, ಏನೂ ಆಗೋದೂ ಇಲ್ಲ. ಗುರುಗಳಿದಾರಲ್ವಾ. ಈಗ ಸ್ವಲ್ಪ ಸಮಾಧಾನ ಆಯ್ತಚ್ಚೆ. ಗುರುಗಳ ಮಾತು ಕೇಳಿ ನಿಮಗೆ ಎಷ್ಟು ಸಮಾಧಾನ ಆಯಿತೋ, ನಿಮ್ಮ ಮಾತು ಕೇಳಿ ನನಗಷ್ಟೇ ಸಮಾಧಾನ ಆಯಿತು. ಬರೀ ಸಮಾಧಾನ ಅಷ್ಟೇ ಅಲ್ಲ, ನಿಮ್ಮ ಒಳಗಿರೋ ಧೈರ್ಯ ನನ್ನ ಒಳಗೆ ಬಂದಾಗಾಯ್ತು. ನನ್ನೊಳಗಿರೋ ಧೈರ್ಯ ನನ್ನ ಮಗಳಿಗೆ ಬಂತು. ಮಹಾಧೈರ್ಯವಂತೆ ಥರ ನನ್ನ ಎದುರಿಗೆ ನಿಂತು ಮಾತಾಡಿದ್ಲು. ಈಗ ಅವಳಿಂದ ನಿನಗೆ ಆ ಧೈರ್ಯ ಬಂದಿದೆ. ಬಾಬಾ, ಹಾಗೆ ಆಕಾಶ್ ಮತ್ತೆ ಅಂಬರಾಗೂ ಬರಕ್ಕೆ ಹೇಳಿ. ವೀರುಗೆ ದೃಷ್ಟಿ ತೆಗಿಬೇಕು. ಸರಿ ಅಚ್ಚ, ಬನ್ನಿ. ಶ್ರಾವಣಿ ಮನಸ್ಸಲ್ಲಿ ಸುಬ್ಬು ಇರೋದಂತೂ ನಿಜ. ಅವಳಿಗೆ ಗೊತ್ತಿಲ್ದಿರೋ ಹಾಗೆ ಅವಳಿಗೆ ಸುಬ್ಬು ಮೇಲಿರೋ ಫೀಲಿಂಗ್ನ ವ್ಯಕ್ತಪಡಿಸ್ಕೋತಿದ್ದಾಳೆ. ಹಾಗಾದ್ರೆ ಶ್ರಾವಣಿ ಅಕ್ಕ ನಿಜವಾಗ್ಲೂ ಸುಬ್ಬುನ ಲವ್ ಮಾಡ್ತಿದ್ದಾಳ? ಸುಬ್ಬು ಯಾವಾಗಲೂ ಶ್ರಾವಣಿ ಅಕ್ಕ ಏನೇ ಕಷ್ಟ ಇದ್ರೂ ಕಾಪಾಡ್ತಾನೆ, ಜೊತೆಲಿರ್ತಾನೆ. ಸುಬ್ಬು ಇದ್ರೆ ಯಾವಾಗಲೂ ಶ್ರಾವಣಿ ಅಕ್ಕ ಖುಷಿಯಾಗಿರ್ತಾಳೆ. ಶ್ರಾವಣಿ ಅಕ್ಕ ನಕ್ಕಾಗೆಲ್ಲ ಸುಬ್ಬು ಜೊತೆಗಿರೋದಂತೂ ಗ್ಯಾರಂಟಿ. ಹಾಗಿದ್ರೆ ಶ್ರಾವಣಿ ಅಕ್ಕನ ಖುಷಿಗೆ ಸುಬ್ಬು ಕಾರಣನಾ? ಸುಬ್ಬು ಇದ್ರಷ್ಟೇ ಶ್ರಾವಣಿ ಅಕ್ಕ ಖುಷಿಯಾಗಿರ್ತಾಳೆ. ಹಲೋ ಸುಬ್ಬು. ಸುಬ್ಬು, ಹಲೋ ಹಲೋ ಶ್ರೀವಲಿ, ನೆಟ್ವರ್ಕ್ ಸಿಗ್ತಿಲ್ಲ, ಒಂದು ನಿಮಿಷ ಇರು. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ ಶ್ರೀವಲಿ? ಹಾ ಸುಬ್ಬು, ಕೇಳಿಸ್ತದೆ. ಸುಬ್ಬು, ಟಿವಿಲೆಲ್ಲ ಏನೋ ತೋರಿಸ್ತಿದ್ರು, ಅಲ್ಲೇನೋ ಶೂಟೌಟ್ ಎಲ್ಲ ಆಗಿದೆಯಂತೆ. ಸುಬ್ಬು, ನಿನಗೇನೋ ಆಗಿಲ್ವಾ? ನೀನು ಆರಾಮಾಗಿದ್ಯಾ ತಾನೇ? ನನಗೇನಾಗಿದೆ ಶ್ರೀವಲಿ, ಅವ್ರು ಟಾರ್ಗೆಟ್ ಮಾಡಿದ್ದು ಯಜಮಾನ್ರನ್ನ. ದೇವ್ರ ದಯೆಯಿಂದ ಯಜಮಾನ್ರು ಏನೂ ಆಗ್ದಿರ ಬಚಾವಾದ್ರು. ದೇವ್ರ ದಯೆ ಅನ್ನೋದಕ್ಕಿಂತ ಯಾವುದೋ ಹುಡುಗಿ ದೇವತೆ ಥರ ಬಂದು ಯಜಮಾನ್ರನ್ನ ಕಾಪಾಡಿದ್ಲು. ಅದೆಲ್ಲ ನನಗೂ ಗೊತ್ತಾಯ್ತು ಸುಬ್ಬು, ಆದ್ರೆ ಆ ಗಲಾಟೆಲಿ ನಿನಗೇನೂ ತೊಂದರೆ ಆಗಿಲ್ಲ ಅಲ್ವಾ? ನನಗೇನಾಗಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಅಪ್ಪ ದೇವ್ರ ದೊಡ್ಡವನು,
ನಿನಗೇನು ಆಗ್ಬಾರ್ದು ಸುಬ್ಬು. ಅಷ್ಟೇ, ನಾನು ಗುಡಿಗೆ ಹೋಗ್ಬಿಟ್ಟು ಮೊದಲು ದೇವ್ರ ಸೇವೆ ಮಾಡ್ತೀನಿ. ಶ್ರೀವಲ್ಲಿ ನೀನ್ ಯಾಕೆ ನಾವು ಅಮ್ಮನ ಥರ ಆಡ್ತಿದ್ಯಾ? ಸುಮ್ಮನೆ ಗಾಬರಿ ಆಗ್ಬೇಡ ಆಯ್ತಾ? ಏನು, ನಾನು ನಿಮ್ಮ ಅಮ್ಮನ ಥರ ಆಡ್ತೀನಾ? ಎಲ್ಲ ಹುಡುಗಿರಿಗೂ ಇದೇ ಆಸೆ ಇರುತ್ತೆ. ಒಳ್ಳೇದಾಯ್ತು ಬಿಡು. ಏನ್ ಆಸೆ? ತಾನು ಪ್ರೀತಿಸೋ ಹುಡುಗನ್ಗೆ ತಾಯಿ ಪ್ರೀತಿ ಕೊಡಬೇಕು ಅನ್ನೋ ಆಸೆ. ಶ್ರೀವಲ್ಲಿ ಏನ್ ಆಸೆ ಅಂತ ಕೇಳ್ತಿದ್ದೀನಿ. ಸುಬ್ಬು, ಎಲ್ಲ ಗೊತ್ತಿದ್ರು ಏನು ಗೊತ್ತಿಲ್ಲದಿರೋ ಥರನೇ ನಾಟಕ ಆಡ್ತೀಯ ನೀನು. ಗೊತ್ತಿರದ ಏನದು? ನನಗೇನು ಗೊತ್ತು? ಏನು ಅಂದ್ರೆ ನಾವಿಬ್ರು ಒಂದಾಗೋದೆ ತಾನೆ? ನಾವಿಬ್ರು ಒಂದಾಗದ ಅಂದ್ರೆ ನಮ್ಮಿಬ್ರು ಫ್ಯಾಮಿಲಿನೂ ಒಂದಾಗ್ತಿದೆ ಅಲ್ವಾ? ಅಂದಮೇಲೆ ನಮ್ಮಿಬ್ರದು ಒಂದೇ ಫ್ಯಾಮಿಲಿ ತಾನೆ? ನಾನ್ ನಿನಗೆ ಭಾವನ್ ತಂಗಿ, ನೀನ್ ನನಗೆ ಅತ್ತೆ ಅಣ್ಣ. ನಿಮ್ಮಪ್ಪ ಅಮ್ಮ ನಮ್ಮ ಅಣ್ಣಂಗೆ ಅತ್ತೆ ಮಾವ ಅಂದ್ಮೇಲೆ ನನ್ಗೂ ಕೂಡ ಅತ್ತೆ ಮಾವ ತಾನೆ? ನೀನು ಮಾವನ್ ಮಗ, ನಾನು ಅತ್ತೆ ಮಗಳು. ಅರ್ಥ ಆಯ್ತಾ? ಅಯ್ಯಯ್ಯೋ, ಇಷ್ಟೆಲ್ಲ ಲಿಂಕ್ಗಳು ನನಗೆ ಗೊತ್ತಾಗಲ್ಲ ಶ್ರೀವಲ್ಲಿ. ಸರಿ ಬಿಡು, ನಿನ್ಗೆ ಹೋಗ್ತಾ ಹೋಗ್ತಾ ಎಲ್ಲನೂ ಅರ್ಥ ಆಗತ್ತೆ. ಅಂದಾಗೆ ಈ ಮಾತುಕತೆಗೆ ಎಲ್ಲ ವ್ಯವಸ್ಥೆನೂ ಆಗ್ತಿದೆ. ನೀನ್ ಆದಷ್ಟು ಬೇಗ ಇಲ್ಲಿಗೆ ಬಂದ್ಬಿಡು. ಸರಿ ಸರಿ, ಬರ್ತೀನಿ. ನಾನು ಹಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಸುಬ್ಬು, ಸುಬ್ಬು, ಒಂದ್ ನಿಮಿಷ. ಇಂಕು, ಊಟ ಮಾಡಿದ್ಯಾ? ಏ ಸುಬ್ಬು, ಏನ್ ನಡೆಸ್ತಿದ್ಯಾ ನೀನು? ಏನ್ ನಡೆಸ್ತಿದ್ಯಾ ಅಂತ ಕೇಳ್ದೆ. ನಾನೇ ನಡೆಸ್ತಾ ಇದ್ದೀನಿ. ನಾನೇನು ನಡೆಸ್ತಾ ಇಲ್ಲ. ಹೌದಾ? ಎಲ್ಲಿ? ನಿನ್ ಫೋನ್ ಕೊಡು ನೋಡ್ತೀನಿ. ಗೇಮ್ ಆಡೋದಕ್ಕಾ? ಇದರಲ್ಲಿ ನೆಟ್ವರ್ಕ್ ಇಲ್ಲ. ನೆಟ್ವರ್ಕ್ ಇಲ್ಲ ಅಂದ್ರೆ ಗೇಮ್ ಆಡೋದಕ್ಕಾಗಲ್ಲ. ಅದೆಲ್ಲ ನಿನ್ಗೆ ಯಾಕೆ? ಫೋನ್ ಕೊಡು ಅಂದ್ರೆ ಕೊಡ್ಬೇಕು. ಫೋನ್ ಕೊಡಿಲಿ. ಇದೇನಿದು? ಯಾಕೆ ಶ್ರೀವಲ್ ಇಷ್ಟೊಂದ್ ಸರಿ ಕಾಲ್ ಮಾಡಿದಾಳೆ? ಯಾಕೇನಾಯ್ತು? ನನ್ಗಿದೆಲ್ಲ ಇಷ್ಟ ಆಗಲ್ಲ ಸುಬ್ಬು. ನೀನು ಶ್ರೀವಲ್ಲಿ ಜೊತೆ ಮಾತಾಡಬಾರ್ದು. ಒಂದೇ ಸಲ ಮಾತಾಡೋದನ್ನ ನಿಲ್ಸಕ್ಕಾಗಲ್ಲ. ಪ್ರತಿದಿನ ಸ್ವಲ್ಪ ಕಡಿಮೆ ಮಾಡ್ಕೊಂತ ಬಾ, ಇಲ್ಲ ಅಂದ್ರೆ ಸಿಟ್ಟು ಬರುತ್ತೆ. ಸಿಟ್ಟು ಬರುತ್ತಾ? ಯಾರಿಗೆ? ಯಾರಿಗ್ ಬರ್ಬೇಕೋ ಅವ್ರಿಗೆ ಬರುತ್ತೆ. ಸುಮ್ಮನೆ ಹೇಳಿದ್ ನಿನ್ ಕೇಳಕ್ಕಾಗಲ್ವಾ? ನಾನು ಹೇಳಿದ್ ನಿನ್ ಒಳ್ಳೇದಕ್ಕೇನೆ. ತಗೋ. ಪಿಂಕಿ, ನಾನು ಶ್ರೀವಲ್ಲಿ ಹತ್ರ ಮಾತಾಡಿದ್ರೆ ಮೇಡಮ್ಗೂ ಕೋಪ ಬರುತ್ತೆ, ಪಿಂಕಿಗೂ ಕೋಪ ಬರುತ್ತೆ. ಶ್ರೀವಲ್ಲಿ ಇವರಿಬ್ರಿಗೂ ಅಂಥದ್ದು ಏನು ಮಾಡಿದ್ದಾಳೆ? ಮೇಡಮ್ನ ಕೇಳಲೇಬೇಕು. ಓ, ಬೇಡ ಬೇಡ ಬೇಡ, ಮೇಡಮ್ನ ಕೇಳಿದ್ರೆ ಮತ್ತೆ ಗರಂ ಆಗ್ಬಿಡ್ತಾರೆ. ಪಿಂಕಿನೇ ಕೇಳಬೇಕು. ಪಿಂಕಿ ಪುಟ್ಟ, ಅಮ್ಮ ಹೇಳಿದಾಗೆ ಇವಳನ್ನ ಇವತ್ತು ಸಾಯಿಸಲೇಬೇಕು. ಇವಳು ಒಬ್ಬಳು ಸತ್ತರೆ ನಮ್ಮಿಂದನೇ ಇದೆಲ್ಲ ಆಯಿತು ಅಂತ ಹೇಳೋದಕ್ಕೆ ಯಾವ ಸಾಕ್ಷಿನೂ ಉಳ್ಕೊಂಡಿರಲ್ಲ. ಮಗ, ಕಂದ, ಏನಾಯ್ತವ? ಅಜಯ, ಏನೋ ಒಂಥರ ಹಿಂಸೆ, ಕೊಕ್ಕೆ ಬಿಗ್ದಂಗೈತೈತೆ. ಏನೋ ಒಂಥರ ಸಂಕಟ, ಹೇಳ್ಕೊಳಕ್ಕಾಗ್ತಾ ಇಲ್ಲ. ಹೌದನವ? ಇರವ, ಹಂಗಾರ ವಸಿ ಡಾಕ್ಟ್ರನ್ನ ಕರ್ಕೊಂಡ್ಬಂದ್ಬಿಡ್ತೀನಿ. ಇಲ್ಲ ಅಜಯ, ಗಾಯದ ನೋವಾಗ್ಲಿ ಉರಿ ಆಗಲಿ ಏನೂ ಇಲ್ಲ. ಆದರೆ ಒಂಥರ ಮನ್ಸ್ನಾಗ ಸಂಕಟ. ಹೌದನವ? ಊಡ್ತೋತಾಯ್ತಲ್ಲವ, ಅದಕ್ಕೆ ಹಂಗಾಗಿರ್ಬೇಕು. ಹಸಿವಾಗಿರ್ತೈತೆ. ನಾನು ಭಾಗ್ಯಕ್ಕಂಗೆ ಗಂಜಿ ಮಾಡಕ್ಕೆ ಹೇಳಿದ್ದೆ. ನಾನು ಹೋಗಿ ತಗೊಂಬಂದ್ಬಿಡ್ತೀನಿ. ಅವನ ಮಗ ಕಡೆ ಬಸ್ಸಿಗೆ ಬತ್ತಾನಂತೆ, ಕಳಿಸ್ಕೊಡ್ತಾರೆ. ನಾನು ಹೋಗಿ ಹಂಗೆ ತಂದ್ಬಿಡ್ತೀನಿ ಕಣವ. ಇಲ್ಲ ಅಜಯ, ನೀನು ಎಲ್ಲೂ ಹೋಗ್ಬೇಡ. ನಂಗೆ ಸ್ಯಾನೆ ಭಯ ಆಯ್ತೈತೆ. ನೀನಿಲ್ಲೇ ಇರು. ಯಾಕವ ಭಯ? ಏನು ಆಗಕ್ಕಿಲ್ಲ ಕಣವ. ನೋಡು, ಈ ಆಚೆ ಕಡೆ ಪೊಲೀಸ್ನವ್ರವ್ರೆ ಕಣವ. ಮಿನಿಸ್ಟರ್ ಸಾಹೇಬ್ರು ನಿನ್ನನ್ನು ಹುಷಾರಾಗಿ ನೋಡ್ಕೊಳಕ್ಕೆ ಹೇಳವ್ರೆ ಕಣವ. ಹ್ಞೂ, ನೋಡು, ನಿಂಗೆ ರಾಜ ಮರ್ಯಾದೆ ಕೊಡ್ತಾವ್ರೆ ಕಣವ. ರಾಜ ಮರ್ಯಾದೆ. ಈ ರಾಜರಿಗೆ ಕಾವಲಿಟ್ಟಂಗೆ ನಿನಗೂ ಕಾವಲಿಟ್ಟವ್ರೆ ಕಣವ. ನೀನು ನಿಮ್ದಾಗಿ ನಿದ್ದೆ ಮಾಡು ಕಂದ, ನಿಮ್ದಾಗಿ ನಿದ್ದೆ ಮಾಡು. ಓ ಅಜಯ, ನನಗೂ ಯಾಕೋ ಸ್ಯಾನೆ ನಿದ್ದೆ ಬರ್ತೈತೆ. ನಾನು ಮನೆಗೆ ಕೂತೀನಿ. ನೀ ಮನೆ ಕಂಡು ನಿದ್ದೆ ಮಾಡೋ. ನಾನು ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ. ಆಮೇಲೆ ಗಂಜಿ ಕುಡಿಯುವಂತೆ. ಮಲ್ಕೋ ಕಂದ, ಮಲ್ಕೋ.
ಅಜ್ಜ ಯಾವ ಕಡೆ ಹೊರಟೆ? ಮಗಿಗೆ ಹೊಸಿ ಗಂಜಿ ತರ್ಬೇಕಪ್ಪ, ಬೇರೆ ತಗೊಂಬರ್ತೀನಿ. ನೀವಿಲ್ಲೇ ಇರ್ತೀರಲ್ಲ? ನಾವಿಲ್ಲೇ ಇರ್ತೀವಿ, ನಮ್ಮ ಕೆಲಸ ಅದೇ ತಾನೇ. ನೀವು ಎದುಕೋಬೇಡಿ, ಹೋಗಿ ಬನ್ನಿ. ಆಯ್ತಾಯ್ತು. ನಿಮ್ದು ಊಟ ಆಯ್ತಾ? ನಮ್ಮ ಊಟ ಆದ್ರೆಷ್ಟು ಬಿಟ್ರೆಷ್ಟು, ನಮ್ಮನ್ನು ಯಾರು ಕೇಳ್ತಾರೆ? ಮಿನಿಸ್ಟ್ರಿಗೆ ಸೆಕ್ಯೂರಿಟಿ ಕೊಟ್ಟಂಗೆ ಈಗ ನೀನು ಮೊಮ್ಮಗಳಿಗೂ ಸೆಕ್ಯೂರಿಟಿ ಕೊಡಬೇಕು. ಸರಿ ಸರಿ, ಹೋಗ್ಬಿಟ್ಟು ಬಾ. ಆಯ್ತು ಕಣಪ್ಪ. ಈ ಸೆಕ್ಯೂರಿಟಿ ಇವಳಿಗೆ ಆಗಬೇಕಾಗಿತ್ತು. ಈಗೇನು ಮಾಡಲಿ? ಇವ್ರ ಕಣ್ ತಪ್ಪಿಸಿ ಹೇಗೋಗ್ಲಿ? ಅಲ್ಲ, ಕೊಲೆಗಾರ ಕೊಲೆ ಮಾಡಬೇಕಾಗಿದ್ದು ಮಿನಿಸ್ಟ್ರನ್ನ. ಆಗ ಈ ಹುಡುಗಿ ಅಡ್ಡ ಬಂದು ಮಿನಿಸ್ಟ್ರನ್ನ ಕಾಪಾಡಿದ್ರು. ಆ ಕೊಲೆಗಾರನಿಗೆ ಈ ಹುಡುಗಿ ಸತ್ರೆಷ್ಟು ಬಿಟ್ರೆಷ್ಟು. ಈಗ ಆ ಕೊಲೆಗಾರನ ಟಾರ್ಗೆಟು ಮಿನಿಸ್ಟ್ರೇ ಅಲ್ವಾ? ಹೌದು, ಈಗ ಸೆಕ್ಯೂರಿಟಿನ ಮಿನಿಸ್ಟರ್ ಕೊಡಬೇಕು. ಆದರೆ ಈ ಹುಡುಗಿ ಕೊಟ್ಟಿದ್ದಾರೆ. ಅಣ್ಣ, ಮನೆಯಿಂದ ಫೋನ್. ಸರಿ ಸರಿ. ಏನೇ? ಯೋ, ಕಣ್ಣು ಎಳಿತಾ ಇದೆ, ಹೋಗಿ ಒಂದರ್ಧ ಟೀ ಕುಡ್ಕೊಂಬರ್ತೀನಿ. ಇಲ್ಲಿ ಹುಷಾರಾಗಿ ನೋಡ್ಕೋ. ಆಯ್ತು, ಬಂದೆ. ಇದು ಸೆಕ್ಯೂರಿಟಿ. ಸುಮ್ಮನೆ ಅನ್ಯಾಯವಾಗಿ ನಾನು ಇವ್ರಿಗೆ ತಲೆ ಕೆಡಿಸ್ಕೊಂಡಲ್ಲ. ಇವ್ರಿಗೆ ಬಂದಮೇಲೆ ಮೊಬೈಲ್ ಬಿಟ್ಟು ಆರಾಮಾಗಿರ್ಬೋದಪ್ಪ. ಬೆಂಗಳೂರಲ್ಲಿದ್ದರೆ ಸುಮ್ಮನೆ ಕಾರಣ ಇಲ್ಲದೆ ಮೊಬೈಲ್ ನೋಡ್ಬೇಕನ್ಸುತ್ತೆ. ಈ ರೀಲ್ಸು, ಟ್ರೋಲ್ಸು, ಮೀಮ್ಸು ಅಂತ ದಿನಾನೇ ಕಳೆದು ಹೋಗುತ್ತೆ. ಇದೇನಿದು, ಶ್ರೀವಲ್ಲಿ ನನಗೆ ಯಾಕೆ ಮೆಸೇಜ್ ಮಾಡಿದ್ದಾಳೆ? ಹಾಯ್ ಶ್ರಾವಣಿ, ಸುಬ್ಬು ಹೇಗಿದ್ದಾನೆ? ನೀವೆಲ್ಲರೂ ಅವನ್ನ ಹುಷಾರಾಗಿ ನೋಡ್ಕೊಳ್ಳಿ. ನೀವೆಲ್ಲರೂ ಇರೋ ಧೈರ್ಯದ ಮೇಲೇ ನಾನು ಇಲ್ಲಿ ಸುಮ್ಮನೆ ಇರೋದು. ಇಲ್ಲ ಅಂದಿದ್ದರೆ ನಾನೇ ಬಂದು ಅವನ್ನ ನೋಡ್ಕೊತಿದ್ದೆ. ದಯವಿಟ್ಟು ಅವನ್ನ ಹುಷಾರಾಗಿ ಕರ್ಕೊಂಬನ್ನಿ. ಏನು ಇವ್ನ ಎಳೆ ಮಗು, ಇವನ್ ಕೈ ಹಿಡ್ಕೊಂಡು ಹುಷಾರಾಗಿ ಕರ್ಕೊಂಬರ್ಬೇಕು? ಅದು ಇವಳು ನನಗೆ ಹೇಳ್ಕೊಡ್ಬೇಕಾ? ನನ್ನ ಸುಬ್ಬುನ ನಾನು ಹೆಂಗೆ ನೋಡ್ಕೋಬೇಕು ಅಂತ ನನಗೆ ಗೊತ್ತಿಲ್ವಾ? ಇವಳೇನು ಹೇಳ್ಕೊಡೋದು ನನಗೆ? ಆದ್ರೂ ಈ ಸುಬ್ಬು ಈ ಶ್ರೀವರಿ ಜೊತೆ ಯಾಕೆ ಇಷ್ಟು ಕ್ಲೋಸ್ ಆಗಿದ್ದಾನೆ? ಅವನು ನನ್ನ ಸುಬ್ಬು ಮಾತ್ರ. ನಾನು ಅವನಿಗೆ ಯಾರಿಗೂ ಬಿಟ್ಕೊಡಲ್ಲ. ಏನೇ ಹುಡುಗಿ, ಯಾಕೆ ಬೇಜಾರಲ್ಲಿದೆಯಾ? ಏನಿಲ್ಲ ಅಜ್ಜಿ, ಈ ವಯಸ್ಸೇ ಹಾಗೆ. ಸಣ್ಣ ಪುಟ್ಟ ವಿಷಯಕ್ಕೂ ಬೇಜಾರಾಗ್ತಾ ಇರುತ್ತೆ, ಸಣ್ಣ ಪುಟ್ಟ ವಿಷಯಕ್ಕೆ ಖುಷಿನೂ ಆಗ್ತಾ ಇರುತ್ತೆ. ಅದಕ್ಕೆ ನಿಂಗೆ ಖುಷಿ ಆಗಲಿ ಅಂತ ನಾ ಏನೋ ಅಂತಂದಿದ್ದೀನಿ. ಏನಜ್ಜಿ? ಚಾಕ್ಲೇಟು! ಏನಜ್ಜಿ ಇದು? ನಾನು ಇನ್ನೂ ಚಿಕ್ಕ ಮಗು, ನನಗೆ ಚಾಕ್ಲೇಟ್ ಕೊಡ್ತಿದ್ದೀರಲ್ಲ? ನೀನು ಚಿಕ್ಕ ಮಗು ಆಗಿರೋವಾಗ ನಿಂಗೆ ಇದನ್ನೆಲ್ಲ ಕೊಟ್ಟು ಖುಷಿ ಪಡ್ಸೋಕ್ಕೆ ನನಗೆ ಅದೃಷ್ಟ ಇರಲಿಲ್ವಲ್ಲ, ಅದಕ್ಕೆ ಇವಾಗ ತಂದೆ, ತಗೋ. ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು. ಏನು ಗೊತ್ತಾ, ನಾನು ಈಗಲೂ ನಿಮ್ಮ ಮುಂದೆ ಚಿಕ್ಕ ಮಗುನೇ. ಮತ್ತೆ ಈ ಚಾಕ್ಲೇಟ್ ನಂಗೆ ತುಂಬ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಪಿಂಕು ಏನು? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ.
ಶ್ರೀವಲ್ಲಿ ಜೊತೆ ಮಾತಾಡಿದ್ರೆ ಇಷ್ಟು ದಿನ ಮೇಡಮ್ ಕೋಪ ಮಾಡ್ಕೋತಾ ಇದ್ರು, ಆದ್ರೆ ಈಗ ನೀನು ಕೋಪ ಮಾಡ್ಕೋತಾ ಇದ್ದಿಲ್ಲ, ಯಾಕೆ? ಅಯ್ಯೋ ದಡ್ಡ, ಇಷ್ಟು ಚಿಕ್ಕೋಳಂಗ್ ನನಗೆ ಅರ್ಥ ಆಗ್ತಿದೆ, ಇಷ್ಟು ಉದ್ದಕ್ಕೆ ಬೆಳ್ದಿದೆಲ್ಲ ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಅರ್ಥ ಆಗ್ತಿಲ್ಲ ಅಂತಾನೆ ಅಲ್ವಾ ನಿನಗೆ ಕೇಳ್ತಾ ಇರೋದು. ಸ್ವಲ್ಪ ನಿನಗೇನು ಅರ್ಥ ಆಗಿದೆಯೋ ಅದನ್ನ ನನಗೆ ಹೇಳಿದ್ರೆ ನಾನು ಅರ್ಥ ಮಾಡ್ಕೊತೀನಿ. ಪ್ಲೀಸ್ ಹೇಳು ಪಿಂಕು. ನೀನು ನನ್ನ ಮಾತನ್ನೆಲ್ಲ ಅರ್ಥ ಮಾಡ್ಕೊಬೇಕಾಗಿರೋದು. ನೀನು ಯಾವುದು ಫಿಲ್ಮ್ ನೋಡಿಲ್ವಾ? ಬೇಕಾದಷ್ಟು ನೋಡಿದ್ದೀನಪ್ಪ. ಏಕೆ? ಯಾವ ಫಿಲ್ಮ್ ನೋಡಿದ್ಯಾ? ನಾನು ಅಣ್ಣವ್ರದ್ದು ಬಂಗಾರದ ಮನುಷ್ಯ ನೋಡಿದ್ದೀನಿ, ಆಮೇಲೆ ನಮ್ಮ ದಾದಂದು ಸೂರ್ಯವಂಶ ನೋಡಿದ್ದೀನಿ, ಅಂಬಿ ಅಣ್ಣಂದು 7 ಸುತ್ತಿನ ಕೋಟೆ ನೋಡಿದ್ದೀನಿ. ಕೋಟೆ ನೋಡಿದ್ದೇನಂತೆ, ಕೋಟೆ. ನಾನು ನಿನ್ನ ಜನರೇಷನ್ಗೆ ಬಂದು ಕೇಳ್ತಿದ್ದೀನಿ, ನೀನು ಯಾವ್ದಾದ್ರು ರವಿಚಂದ್ರನ್ ಸರ್ದು ಮೂವಿ ನೋಡಿದ್ಯಾ? ಯಾಕೆ ನೋಡಿಲ್ಲ ಪಿಂಕಿ? ನೋಡಿದ್ದೀನಿ. ಯಾವುದು ಪ್ರೇಮಲೋಕನಾ? ಪ್ರೇಮಲೋಕ ನೋಡಿದಿರೋರು ಯಾರಿದ್ದಾರೆ ಪಿಂಕಿ? ಆದರೆ ನನಗೆ ರಾಮಾಚಾರಿ ತುಂಬ ಇಷ್ಟ. ದಿಟ್ಟು ನಿಂದದೇ ಕ್ಯಾರೆಕ್ಟ್ರು, ದೊಡ್ಡ. ರಾಮಾಚಾರಿಯಲ್ಲಿ ಮಾಲಾಶ್ರೀ ಇಲ್ವಾ, ಅವ್ರ ಕ್ಯಾರೆಕ್ಟರ್ ಶ್ರಾವಣಿ ಅಕ್ಕಂದು. ಹೌದೌದೌದೌದು, ಕೊಡ್ಬೋದು. ದೊಡ್ಡ ಮನೆ ಹುಡುಗಿ ಅಂದಮೇಲೆ ಅವ್ರಿಗೆ ಆ ಕ್ಯಾರೆಕ್ಟ್ರೇ ಸರಿ. ನಾನು ಕೆಲಸ ಮಾಡೋನಲ್ವಾ, ನನಗೆ ರಾಮಾಚಾರಿ ಕ್ಯಾರೆಕ್ಟ್ರೇ ಆಗುತ್ತೆ. ಅಯ್ಯೋ, ಇದೆಲ್ಲ ಯಾಕೆ ಮಾತಾಡ್ತಾ ಇದ್ದೀನಿ? ಏಯ್ ಪಿಂಕಿ, ನಾನೇನೋ ಕೇಳ್ತಾ ಇದ್ದೀನಿ, ನೀನೇನೋ ಹೇಳ್ತಾ ಇದೀಯಾ, ನನಗೆ ಸುಮ್ಮನೆ ಕನ್ಫ್ಯೂಸ್ ಮಾಡಿಸ್ಬೇಡ. ಓಹೋ, ಇದು ವಿಷಯ. ಈ ಪಿಂಕಿನ ಸಂದೇಶ ಕಳ್ಸೋಕೆ ಬಳಸ್ಕೊತಾ ಇದ್ದಾರೆ ಶ್ರಾವಣಿ ಮತ್ತು ಸುಬ್ರಹ್ಮಣ್ಯ. ಇವರಿಬ್ಬರ ಪ್ರೀತಿಗೆ ಪಿಂಕಿ ಪಾರಿವಾಳ. ಈ ಪಿಂಕಿಗೆ ಅರ್ಥ ಆಗಿರೋ ವಿಷಯ ಈ ಕಾರ್ತಿಕೇಯಂಗೆ ಅರ್ಥ ಆಗ್ತಿಲ್ವಲ್ಲ. ರಾಮಾಚಾರಿ ಅಂದರೆ ಕೆಲಸದವನು ಅನ್ಕೋತಾನೆ, ಮಾಲಾಶ್ರೀ ಅಂದರೆ ದೊಡ್ಡ ಮನೆಗೆ ಮಗಳು ಅನ್ಕೋತಾನೆ. ಆದರೆ ಅವರಿಬ್ಬರು ಮಧ್ಯೆ ಇದ್ದಿದ್ದು ಪ್ರೀತಿನೇ ಅವನ ತಲೆಗೆ ಹೋಗ್ಲಿಲ್ವಲ್ಲ. ಆ ಪಿಂಕಿನ ನೋಡಿ ಕರಿಬೇಕು ಇವನು, ಏನು ಮಾಡೋದು? ಆದರೆ ಈ ನಮ್ಮ ಕಾರ್ತಿಕೇಯ ತುಂಬ ಹಿಂದೆ ಉಳಿದು ಬಿಟ್ಟ. ಆದರೆ ಶ್ರಾವಣಿ ಮೇಡಮ್ಮರ್ಗೆ ಸುಬ್ಬು ಮೇಲೆ ಪ್ರೀತಿಯಾಗಿದ್ದರೆ ಅವರೇ ಡೈರೆಕ್ಟಾಗಿ ಬಂದು ಹೇಳ್ಕೊಬೇಕು ತಾನೆ. ಅವ್ರ ಲೆವೆಲ್ಲಿಗೆ ಅವ್ರು ಯಾಕೆ ಭಯ ಪಡ್ಬೇಕು? ನೋಡೋಣ ಏನಾಗುತ್ತೋ. ಇವರಿಬ್ಬರು ಪ್ರೀತಿ ಕನ್ಫರ್ಮ್ ಆಯಿತು ಅಂದರೆ ನಾನೇ ಮುಂದೆ ನಿಂತು ಪಿಕ್ಸ್ ಮಾಡಿಸ್ಬಿಡ್ತೀನಿ. ಪಿಕ್ಸ್. ಏನ್ ಮಾಡ್ತಿದ್ಯಾ? ದರಿದ್ರು. ನಾನು ಕೇಳಿದ್ದು, ನಾನು ಶ್ರೀವಲ್ಲಿ ಹತ್ರ ಮಾತಾಡಿದ್ರೆ ನಿನಗೆ ಯಾಕೆ ಕೋಪ ಬರುತ್ತೆ ಅಂತ. ನೀ ಸೇಮ್ ರಾಮಾಚಾರಿ ತರನೇ ದಡ್ಡ. ಮಮ್ಮಿ, ಸುಬ್ಬು ಚಿಕ್ಕ ಮಕ್ಳ ಜೊತೆ ಮಾತಾಡಿದ್ನಲ್ಲ, ಏನ್ ಮಮ್ಮಿ ಕದ್ದು ಕೇಳಿಸ್ಕೊತಿರ್ತೀಯ? ಅಸಹ್ಯ. ಅವನು ಚಿಕ್ಕ ಮಕ್ಕಳಿಗೆ ABCD 1 2 ಕಾಗುಣತನ ಏನೋ ಹೇಳ್ಕೊಡ್ತಿರ್ತಾನೆ. ಬೇಕು ಅಂದ್ರೆ ಕೇಳು, ನಿನಗೆ ನಾನೇ ಹೇಳ್ಕೊಡ್ತೀನಿ. ಅಯ್ಯ ದಡ್ಡ ಶಿಖಾಮಣಿ, ಎಲ್ಲ ನಿಮ್ಮ ಅಪ್ಪನ ಥರ ಆಡ್ತೀಯಲ್ಲಿ. ಪಿಂಕಿಗಿಂತನೂ ದಡ್ಡ ಆಗ್ಬಿಟ್ಟಲ್ಲ ನೀನು. ಊರಿಂದ ಸುಂದರ ದರಿದ್ರು ನನ್ನ ಬುಡಿಯ. ಅರ್ಥ ಆಗೋ ಥರ ಹೇಳು ಪಿಂಕಿ. ನಿನಗೂ ಯಾವ ಥರ ಹೇಳಬೇಕು ಸುಬ್ಬು? ಓಹೋ ಕಳ್ಳ, ಇಲ್ಲೇ ಇದೆಯಾ? ಇದೆಲ್ಲ ಟೆನ್ಷನಲ್ಲಿ ನೀನೇ ಕಣ್ಮರಿ ಆಗ್ಬಿಟ್ಟಿದೆಯಲ್ಲೋ. ನನ್ನ ಹುಡುಗನ್ನ ತುಂಬ ಹೊತ್ತು ಬಿಟ್ಟಿರೋಕ್ಕಾಗಲ್ಲಪ್ಪ. ಅವನನ್ನ ನೋಡಿದ್ರೇನೆ ಹೃದಯ ಡವ ಅನ್ನೋದು. ಏನ್ ನಿಮ್ಮಿಬ್ರು ಮಾತು? ಶ್ರೀವಲ್ಲಿ ಕಾಲ್ ಮಾಡಿದ್ದು ಅಂತ ಮೇಡಮ್ಗೆ ಏನಾದರೂ ಈಗ ಗೊತ್ತಾದರೆ ಮುಗೀತು ನನ್ನ ಕಥೆ. ಏನಿಲ್ಲ ಮೇಡಮ್, ಸುಮ್ಮನೆ ನಮ್ಮ ಪಿಂಕು ಹತ್ರ ಸುಮ್ಮನೆ ಮಾತಾಡ್ತಾ ಇದ್ದೆ. ಹಂಗೆ ಮಾತಾಡ್ತಿದ್ದ? ಏನ್ ಮಾತಾಡ್ತಿದ್ದ ಅಂತ ನಾನು ಹೇಳ್ತೀನಿ ನಿಮ್ಗೆ ಅಕ್ಕ. ಶ್ರೀವಲ್ಲಿ ಜೊತೆ 3 ಹೊತ್ತು ಮಾತಾಡ್ತಿರ್ತಾನೆ. ಏಯ್ ಸುಬ್ಬು, ಮತ್ತೆ ಕೇಳ್ತಾ ಇದ್ದೀನಿ, ಆ ಶ್ರೀವಲ್ಲಿ ನಿನಗೆ ಯಾಕಷ್ಟು ಸಲ ಕಾಲ್ ಮಾಡ್ತಾಳೆ? ನಿಮ್ಮಿಬ್ಬರ ಮಧ್ಯೆ ಏನು ಇಲ್ಲ ಅಂದಮೇಲೆ ನೀನು ಯಾಕೆ ಕಾಲ್ನ ರಿಸೀವ್ ಮಾಡ್ತೀವ? ಮೇಡಮ್, ಸುತ್ತಿ ಬೆಳೆಸಿ ಅಲ್ಲಿಗೆ ಬರ್ತಿದ್ರಲ್ಲ ಮೇಡಮ್. ವರಲಕ್ಷ್ಮಿ ಮದುವೆ ನಿಶ್ಚಯ ಆಗಿದೆ, ಅದಕ್ಕೆ ಆ ಮದುವೆ ವಿಚಾರವಾಗಿ ನಾನು ಶ್ರೀವಲ್ಲಿ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೆ ಅಷ್ಟೇ. ಓ ಅಷ್ಟೇನಾ? ಓಕೆ. ಸತ್ಯ, ಮೇಡಮ್ ಏನೂ ಬೈಲಿಲ್ಲ. ಮದ್ವೆ ವಿಷಯ ಮಾತಾಡೋದಾದ್ರೆ ದೊಡ್ಡವ್ರ ಜೊತೆ ಮಾತಾಡ್ಬೇಕು. ಆ ಶ್ರೀವಲ್ಲಿ ಜೊತೆ ಏನ್ ನಿನ್ ಮಾತು? ನಿಂದು ಅತಿ ಆಯ್ತು ಸುಬ್ಬು.
ಇನ್ಮೇಲೆ ನೀನ್ ಏನೇ ಮಾತಾಡೋದಾದ್ರೂ ಅವ್ರ ಅಮ್ಮಂಗೆ ಕಾಲ್ ಮಾಡು. ಅವ್ರ ಜೊತೆ ಎಷ್ಟು ಬೇಕಿದ್ರು ಮಾತಾಡು, ಏನ್ ಬೇಕಿದ್ರು ಮಾತಾಡು, ಬೇಕಿದ್ರೆ ಹಗಲು ರಾತ್ರಿ ಮಾತಾಡು. ಆದ್ರೆ ಶ್ರೀವಲ್ಲಿ ಜೊತೆ ಮಾತ್ರ ಮಾತಾಡಬಾರ್ದು, ಗೊತ್ತಾಯ್ತಾ? ಗೊತ್ತಾಯ್ತು ಮೇಡಮ್. ಅಜ್ಜಿ ಅಪ್ಪಂಗೆ ದೃಷ್ಟಿ ತೆಗಿಯಕ್ಕೆ ಕಾಯ್ತಾ ಇದ್ದಾರೆ. ನಾನು ಹೋಗ್ಬೇಕು, ಆಮೇಲೆ ಬಂದು ನಿನ್ನ ವಿಚಾರಿಸ್ಕೋತೀನಿ. ಓಕೆ?